ಮೊದಲನೆಯ ಪ್ರಶ್ನೆ, ಅರಿಶಿಣದ ಮುಖ್ಯ ಗುಣ ಯಾವುದು? ಎ ರೋಗ ನಿರೋಧಕ ಶಕ್ತಿ ಹೆಚ್ಚಳ, ಬಿ ಕರುಳು ಸ್ವಚ್ಛ, ಸಿ ಬಿಪಿಯನ್ನು ನಿಯಂತ್ರಣ, ಡಿ ಮಧುಮೇಹವನ್ನು ಕಡಿಮೆ ಮಾಡುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರೋಗ ನಿರೋಧಕ ಶಕ್ತಿ ಮತ್ತು ಆಪ್ಷನ್ ಬಿ ಕರುಳನ್ನು ಸ್ವಚ್ಛ ಮಾಡುತ್ತದೆ. ಎರಡನೆಯ ಪ್ರಶ್ನೆ, ಶುಂಠಿ ಸೇವನೆ ಯಾವ ಸಮಸ್ಯೆಗೆ ರಾಮಬಾಣವಾಗಿದೆ? ಎ ಅಸಿಡಿಟಿ, ಬಿ ಕರುಳು ಸ್ವಚ್ಛ, ಸಿ ಗ್ಯಾಸ್ ಸಮಸ್ಯೆ, ಡಿ ಅಜೀರ್ಣ ಸಮಸ್ಯೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಬಿ. ಮೂರನೆಯ ಪ್ರಶ್ನೆ, ಜೀರಿಗೆಯು ಯಾವುದಕ್ಕೆ ತುಂಬ ಪ್ರಯೋಜನಕಾರಿಯಾಗಿದೆ? ಎ ಜೀರ್ಣಾಂಗ ಸಮಸ್ಯೆ, ಬಿ ಮಧುಮೇಹ ಸಮಸ್ಯೆ, ಸಿ ಥೈರಾಯ್ಡ್ ಸಮಸ್ಯೆ, ಡಿ ಅಜೀರ್ಣ ಸಮಸ್ಯೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಜೀರ್ಣಾಂಗ ಸಮಸ್ಯೆಗೆ. ನಾಲ್ಕನೆಯ ಪ್ರಶ್ನೆ, ಕೊತ್ತಂಬರಿ ಬೀಜದ ಬಳಕೆಯ ಮುಖ್ಯ ಲಾಭ ಯಾವುದು? ಎ ಹೊಟ್ಟೆಯ ನೋವು, ಬಿ ಕಿಡ್ನಿಯ ಕಲ್ಲುಗಳು ನಿವಾರಣೆ, ಸಿ ಥೈರಾಯ್ಡ್ ಸಮಸ್ಯೆ ನಿವಾರಣೆ, ಡಿ ಪಿತ್ತವನ್ನು ಕಡಿಮೆ ಮಾಡುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಪಿತ್ತ ಕಡಿಮೆ ಮಾಡುತ್ತದೆ. ಐದನೆಯ ಪ್ರಶ್ನೆ, ಮೊಸರು ಮತ್ತು ಸಕ್ಕರೆ ತಿಂದರೆ ದೇಹಕ್ಕೆ ಏನು ಪ್ರಯೋಜನ? ಎ ಪ್ರೋಟೀನ್ ಸಿಗುತ್ತದೆ, ಬಿ ನಿಮಿರುವಿಕೆ ಕಡಿಮೆ, ಸಿ ಉಷ್ಣ ನಿಯಂತ್ರಣ, ಡಿ ತುಂಬ ದಪ್ಪ ಆಗುತ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಇನ್ನು ಆರನೆಯ ಪ್ರಶ್ನೆ, ಮಧುಮೇಹ ಇರುವವರು ಯಾವ ಅಡುಗೆ ಎಣ್ಣೆಯನ್ನು ಉಪಯೋಗಿಸಬೇಕು? ಎ ಸೂರ್ಯಕಾಂತಿ ಎಣ್ಣೆ, ಬಿ ಸಾಸಿವೆ ಎಣ್ಣೆ, ಸಿ ಆಲಿವ್ ಎಣ್ಣೆ, ಡಿ ತೆಂಗಿನ ಎಣ್ಣೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಲಿವ್ ಎಣ್ಣೆ. ಏಳನೆಯ ಪ್ರಶ್ನೆ, ವಿಟಮಿನ್ ಡಿ ಕೊರತೆಯ ಮುಖ್ಯ ಲಕ್ಷಣ ಯಾವುದು? ಎ ಬಿಪಿ ಸಮಸ್ಯೆ, ಬಿ ಕಿಡ್ನಿಯ ಸಮಸ್ಯೆ, ಸಿ ಮಧುಮೇಹದ ಸಮಸ್ಯೆ, ಡಿ ಒಣಚರ್ಮ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಬಿ. ಎಂಟನೆಯ ಪ್ರಶ್ನೆ, ಅನಾರೋಗ್ಯದ ಮುನ್ಸೂಚನೆ ನೀಡುವಂತಹ ಮೊದಲ ಅಂಶ ಯಾವುದು? ಎ ಹಳದಿ ಮೂತ್ರ, ಬಿ ತುಂಬ ಸುಸ್ತಾಗುವುದು, ಸಿ ಅತಿಯಾದ ಹಸಿವು, ಡಿ ಕಣ್ಣು ಮಂಜಾಗುವುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹಳದಿ ಮೂತ್ರ. ಒಂಬತ್ತನೆಯ ಪ್ರಶ್ನೆ, ಭಾರತದ ಕೇಂದ್ರ ಹಣಕಾಸು ಮಂತ್ರಿ ಯಾರು? ಎ ಅರುಣ್ ಜೇಟ್ಲಾ, ಬಿ ನಿರ್ಮಲಾ ಸೀತಾರಾಮನ್, ಸಿ ಪ್ರಹ್ಲಾದ್ ಜೋಶಿ, ಡಿ ಅಮಿತ್ ಶಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನಿರ್ಮಲಾ ಸೀತಾರಾಮನ್. ಹತ್ತನೆಯ ಪ್ರಶ್ನೆ, ಯಾವ ರಾಜ್ಯವನ್ನು ಭಾರತದ ಹೆಬ್ಬಾಗಿಲು ಎಂದು ಕರೆಯಲಾಗುತ್ತದೆ? ಎ ಗೋವಾ, ಬಿ ಮುಂಬೈ, ಸಿ ಜಮ್ಮು ಮತ್ತು ಕಾಶ್ಮೀರ, ಡಿ ಕರ್ನಾಟಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮುಂಬೈ. 11ನೆಯ ಪ್ರಶ್ನೆ, ಮೊದಲ ರಾತ್ರಿಯಲ್ಲಿ ನವದಂಪತಿಗಳಿಗೆ ಹಾಲು ಏಕೆ ಕೊಡುತ್ತಾರೆ? ಎ ಉತ್ತಮ ನಿದ್ದೆಗಾಗಿ, ಬಿ ಕಾಮೋತ್ತೇಜಕ, ಸಿ ಶಕ್ತಿ ವೃದ್ಧಿಯಾಗಲು, ಡಿ ಸಂಪ್ರದಾಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ.